20 अप्रैल को बीजापुर में होगा पंचमसाली समावेश। कुडल संगम के पीठाधिपति जगत गुरु बसवजय मृत्युंजय स्वामी जी एक समाज को सीमित नहीं है और वो अपने पंचमसाली समाज के लिए खड़े हैं। और हमारे प्रदेश को होराट समिति के अध्यक्ष बसवनगौड़ा पाटिल यत्नाल उनको अन्याय होने पर मृत्युंजय स्वामी जी उनके साथ खड़े हैं और शासक विजेंद्र कश्यप अधिकार मिलने पर समाज को धोखा दिया है। पूरा समाज इनके खिलाफ में है, कहा। पंचमसाली एडवोकेट परिषद के पदाधिकारियों ने और इस 20 अप्रैल को सब पंचमसाली समाज के लोगों को बहुसंख्या में इस समावेश में भाग लेने के लिए कहा। जिम्मेदारों ने ಯುವ ಧುರೀಣರಾಗಿರ್ತಕ್ಕಂಥ ಹಾಗೂ ಹೋರಾಟ ಸಮಿತಿಯ ತಾಲೂಕಾ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಪ್ರೇಮಾನಂದಣ್ಣ ಬಿರಾದಾರ್ ಅವರು ಹಾಗೂ ನಗರ ಘಟಕದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸಿದ್ದಣ್ಣ ಹಳ್ಳೂರವರು, ವಕೀಲರ ಪರಿಷತ್ತಿನ ಯುವ ಕ್ರಿಯಾಶೀಲ ನ್ಯಾಯವಾದಿಗಳಾಗಿರ್ತಕ್ಕಂಥ ಶ್ರೀಶೈಲಣ್ಣ ಮುರ್ಜಿ ಅವರು ಹಾಗೂ ಪಂಚಸೇನೆಯ ಜಿಲ್ಲಾಧ್ಯಕ್ಷರು ಒಳ್ಳೆಯ ವಾಗ್ಮಿಗಳಾಗಿರ್ತಕ್ಕಂಥ ಶರಣ ಬಸಣ್ಣ ಜಂಗಶೆಟ್ಟಿ ಅವರು, ಅದೇ ರೀತಿಯಾಗಿ ಬಬಲೇಶ್ವರ ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಈರಣ್ಣ ಶಿರಮಗೊಂಡವರು, ಯುವ ಮುಖಂಡರಾಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಮಂಜುನಾಥ್ ಯೋಡೋಡಿ ಅವರು ಹಾಗೂ ಬಬಲೇಶ್ವರದ ಹಿರಿಯರಾಗಿರ್ತಕ್ಕಂಥ ಬಸಲಿಂಗಪ್ಪ ಜಂಗಮಶೆಟ್ಟಿ ಅವರು ಹಾಗೂ ಬಾಗೇವಾಡಿ ಹೋರಾಟ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ತಾಲೂಕಾಧ್ಯಕ್ಷರಾಗಿರ್ತಕ್ಕಂಥ ಯುವ ಮುಖಂಡರಾಗಿರ್ತಕ್ಕಂಥ ಶ್ರೀಕಾಂತ್ ಕೊಟ್ರಶೆಟ್ಟಿ ಅವರು, ಅದೇ ರೀತಿಯಾಗಿ ಯುವ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಬಾಗೇವಾಡಿಯ ಸಂತೋಷ್ ಬಿರಾದಾರ್ ಅವರು, ಸಂಜು ಬಿರಾದಾರ್ ಅವರು ಹಾಗೂ ವಿಜಯಪುರದ ಸಂತೋಷ್ ಬಿರಾದಾರ್ ಅವರು, ಜಿಲ್ಲಾ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಸಂತೋಷ್ ಮುಂಜಣ್ಣಿ ಅವರು, ಅವರಿವರನ್ನದೇ ಎಲ್ಲರೂ ಇವತ್ತಿನ ದಿವಸ ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿದ್ದಾರೆ. ಮತ್ತೊಮ್ಮೆ ತಮ್ಮೆಲ್ಲರನ್ನು ಈ ಒಂದು ಕಾರ್ಯಕ್ರಮಕ್ಕೆ ತುಂಬುವುದರಿಂದ ಸ್ವಾಗತ ಕೋರುತ್ತಾ, ಇತ್ತೀಚೆಗೆ ನಮ್ಮ ಒಂದು ಪಂಚಮಸಾಲಿ 2A ಮೀಸಲಾತಿ ಹೋರಾಟ ನ ಭೂತೋ ನ ಭವಿಷ್ಯತಿ ಅನ್ನುತ್ತಂತೆ ಭಾರತದಾದ್ಯಂತ ಒಂದು ಹೆಸರು ಪಡೆದಿರ್ತಕ್ಕಂಥದ್ದು. ಅದಕ್ಕೆ ಯಾರು ಕಾರಣಭೂತಪ್ಪ ಅಂತಂದ್ರೆ ಪ್ರಮುಖವಾಗಿ ಎಲ್ಲ ಮಾಧ್ಯಮ ಮಿತ್ರರ ಸಹಕಾರ ಭಾಳ ದೊಡ್ಡದಿದೆ. ಆ ಒಂದು ಮಾಧ್ಯಮ ಮಿತ್ರರ ಸಹಕಾರದಿಂದಾಗಿ ಇವತ್ತು ಜಗತ್ತಿನಾದ್ಯಂತ ಪಂಚಮಸಾಲಿಗರಂದ್ರೆ ಏನು, ಪಂಚಮಸಾಲಿ ಹೋರಾಟದ ಹಿನ್ನೆಲೆ ಏನು ಅನ್ನೋದನ್ನು ತೋರಿಸಿಕೊಡಲಾಗಿದೆ. ನಮ್ಮ ಸಮಾಜದ ಮುಖಂಡರಾಗಿರ್ತಕ್ಕಂಥ ಅನೇಕ ಜನ ಹಿರಿಯರು ಕಿರಿಯರು ಈ ಒಂದು ಹೋರಾಟದಲ್ಲಿ ಭಾಗವಹಿಸಿ 2A ಮೀಸಲಾತಿಗಾಗಿ ಅವಿರತವಾಗಿ ಶ್ರಮಿಸ್ತಾ ಇದ್ದಾರೆ. ಮಾತೃ ಗುರುಗಳಾಗಿರ್ತಕ್ಕಂಥ ಶ್ರೀ ಬಸವ ಮೃತ್ಯುಂಜಯ ಮಹಾಸ್ವಾಮೀಜಿ ಅವರು, ಕೂಡಲ ಸಂಗಮ ಕ್ಷೇತ್ರದ ಉತ್ತಮ ಪೀಠಾಧಿಕಾರಿಗಳು, ಬಹಳಷ್ಟು ಈ ಹೋರಾಟ ಒಂದು ಯಶಸ್ವಿಯತ್ತ ಕೊಂಡೊಯ್ಯಲಿಕ್ಕೆ ಕಾರಣೀಭೂತರಾಗಿದ್ದಾರೆ. ಅವರು ಹಗಲಿರುಳೆನ್ನದೇ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ನ್ಯಾಯ ಸಿಗಬೇಕಂತಕ್ಕಂಥ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಅವರಿಗೆ ಮನಸ್ಸಿಗೆ ನೋವಾಗತಕ್ಕಂಥ ಕೆಲವಾರು ವಿಚಾರಗಳನ್ನು ಕೆಲವೊಂದು ಜನ ನಮ್ಮವರೇ ಆಡ್ತಾ ಇರತಕ್ಕಂಥದ್ದು ಬಹಳ ವಿಷಾದದ ಸಂಗತಿ. ಎಲ್ಲೋ ಒಂದು ಕಡೆ ಹೋರಾಟಕ್ಕೆ ಹಿನ್ನೆಲೆ ಮಾಡಬೇಕು, ಈ 2A ಮೀಸಲಾತಿಯನ್ನು ಹಿಂದೆ ಬೀಳಿಸಬೇಕು ಮತ್ತು ಈ ಸಮಾಜಕ್ಕೆ ನ್ಯಾಯ ಸಿಗಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಅನೇಕ ಜನ ನಮ್ಮವರೇ ಒಂದು ಕುತಂತ್ರವನ್ನು ಮಾಡ್ತಾ ಇದ್ದಾರೆ. ಆ ಕುತಂತ್ರಕ್ಕೆ ಪ್ರತಿಫಲವಾಗಿ ಇವತ್ತು ಸಮಾಜ, ಪ್ರತಿಯೊಂದು ಪಂಚಮಸಾಲಿ ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಬಹಳ ಮನಸ್ಸಿಗೆ ಆಘಾತಕಾರಿಯಾಗಿದೆ, ನೋವಾಗಿದೆ. ಆ ಕಾರಣಕ್ಕೆ ಅಲ್ಲಲ್ಲೇ ಸುದ್ದಿಗೋಷ್ಠಿಗಳನ್ನು ನಡೆಸಿ ಖಂಡನೆ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ನಮ್ಮ ಜಿಲ್ಲೆಯಲ್ಲಿ ಹಿರಿಯರಾಗಿರ್ತಕ್ಕಂಥ BM ಬಿರಾದಾರ್ ಪಾಟೀಲ್ ಅವರು, ದೇವರಿಪ್ಪರಿಗೆ ಅವರು ಒಂದು ನಮ್ಮ ಜಿಲ್ಲೆಯ ಈ ಒಂದು ಅಧ್ಯಕ್ಷ ಸ್ಥಾನವನ್ನು ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸುತ್ತಾ ಈ ಹೋರಾಟದ ಅನೇಕ ಮೊದಲುಗಳಲ್ಲಿ ತಮ್ಮದೇ ಆಗದ ಕೊಡುಗೆಯನ್ನು ನೀಡಿದ್ದಾರೆ. ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಅವರು ಉಪಸ್ಥಿತರಿದ್ದು ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಲಿದ್ದಾರೆ. ಬಗ್ಗೆ ಅವಹೇಳನಕಾರ ಒಂದು ಶಬ್ದಗಳನ್ನು ಬಳಕೆ ಮಾಡಿ ನೀ ಪ್ರೆಸ್ ಮೀಟ್ ಮಾಡ್ತೀಯಂದ್ರೆ ಇದು ನಿನಗೆ ಶೋಭೆ ತರ್ತಕ್ಕದ್ದಲ್ಲ, ನಿನ್ನ ಕುಟುಂಬಕ್ಕೂ ಶೋಭೆ ತರ್ತಕ್ಕಂಥಲ್ಲ. ಯಾಕಂದ್ರೆ ನಿಮ್ಮ ಅಪ್ಪರ ಹೆಸರು ಪದೇ ಪದೇ ಬಳಕೆ ಮಾಡ್ತೀವಿ. ಅವ್ರ ಬಗ್ಗೆ ನನಗೆ ಗುರ್ತದ, ಯಾಕಂದ್ರೆ ಅವ್ರ ಜೋಡಿ ನಾ ಇದ್ದೀನಿ. SR ಕಾಶ್ಯಪ್ನವ್ರ ಜೊತೆಗೆ ನಾ ಇದ್ದವದೀನಿ. ಅದಕ್ಕೆ ಕಾಶ್ಯಪ್ನವ್ರು ದಯಮಾಡಿ ಇವತ್ತಿಗೆ ನಿನ್ನ ಹೇಳಿಕೆಗಳು ಸ್ಟಾಪ್ ಆಗಬೇಕು. ಅದು ಸಮಾಜಕ್ಕೆ ತಪ್ಪು ಸಂದೇಶ ಹೋಗಬಾರ್ದು. ಇನ್ನು ಇಲ್ಲಿ ನಮ್ಮಲ್ಲಿ ಸ್ವಲ್ಪ ಮಂದಿ ಇದ್ದಾರೆ ಬಿಜಾಪುರ ಜಿಲ್ಲಾದ, ಅವರು
ಅವರೇ ಅವರ ಆತ್ಮಾವಲೋಕನ ಮಾಡ್ಕೋಬೇಕಾಗ್ಯದ. ಯಾಕಂದ್ರೆ ಈ ಒಂದು ಹೋರಾಟಕ್ಕೆ ತನುಮನ ಬೆನ್ನೆಲುಬಾಗಿ ನಿಂತವರು ಶ್ರೀಗಳು ಅವ್ರು ಬೆನ್ನಿಗೆ ನಿಂತಾರ. ನಾವು ಯಾರು ನಮಗೆ ಸಹಾಯ ಮಾಡ್ರೆ ಅವ್ರು ಬೆನ್ನಿಗೆ ನಿಂದ್ರು ನಮ್ಮ ಕರ್ತವ್ಯ, ನಮ್ಮ ಧರ್ಮ. ಅಂಥವ್ರು ನಿಂತಾಗ ಕೆಲವು ಮಂದಿ ಕುಚೇಷ್ಟಿದಿಂದ ಮಾತಾಡ್ತಾರೆ. ನಾವು ಅಂಥವ್ರ ಹೆಸರು ಹೇಳಕ್ಕೆ ಹೋಗೋದಿಲ್ಲ. ಆದ್ರೆ ಒಂದು ಮಾತು ಹೇಳ್ತೀನಿ, ನೀವು ಏನಾದರೂ ನಿಮ್ಮ ತಲೆಯಲ್ಲಿ ಇತ್ತಂದ್ರೆ, ನೀವು ಏನಾದರೂ ಸಾಧನೆ ಮಾಡಬೇಕಾಗಿತ್ತಂದ್ರೆ ನೀವು ಎಚ್ಚರದಿಂದ ನಡಿಬೇಕು. ಉಳಿದವರು ಸಮಾಜದವ್ರು ಹೇಳವ್ರು, ಅವ್ರಿಗೆ ನಾವು ಉತ್ತರ ಕೊಡ್ತೀವಿ. ನಮ್ಮ ಸಮಾಜದವ್ರು ನೀವು ಏನಾದರೂ ಈ ರೀತಿ ವ್ಯತಿರಿಕ್ತವಾದ ಹೇಳಿಕೆಗಳು ಮಾಧ್ಯಮ ಮುಖಾಂತರ ಕೊಟ್ಟಿದ್ದಾದ್ರೆ, ಯಾಕಂದ್ರೆ ಸಮಾಜ ನಿಮ್ಮ ಜೋಡಿ ಅದ, ನಿಮಗೆ ಬಲವಾದ ನಿಮಗೆ ಸಹಾಯ ಮಾಡೋದು ಸಮಾಜ. ಅಂಥ ಸಮಾಜಕ್ಕೆ ನೀವು ಅವಹೇಳನ ಮಾಡಬಾರ್ದು. ಇನ್ನೊಬ್ರು ಹೇಳ್ತಾರೆ ಅತಿ ಸುಳ್ಳುಗಾರ. ಸಿದ್ಧಗಂಗಾ ಮಠದ ಶ್ರೀಗಳ ಫೋಟೋ ಹಾಕೊಂಡು ಹಂಚ್ಕೋಸ್ವಾದ ಫೋಟೋ ನೋಟ್ಬುಕ್ಕ ಒಂದು 6 ತಿಂಗಳು ಕೊಟ್ಟ ಮಾಡಿದ್ರೆ ಒಂದು ಲಗ್ನ ಮಾಡಿ ಆಗಲಿ ML ಆಗಲಿ ಬೇಡ, ನಮ್ಮ ನೋ ಅಬ್ಜೆಕ್ಷನ್ಸ್. ನಿನ್ನ ಹೇಳಿಕೆಗಳು ಇಡೀ ನಿನ್ನ ಜೀವನ ಪರ್ಯಂತರ ಏನು ಹೇಳಿಕೋ ಎಲ್ಲವೂ ಸುಳ್ಳ, ಒಂದೂ ಕರೆ ಇಲ್ಲ. ಯಾವರೇ 224 ಶಾಸಕರಿಗೆ ಎದಿಪಟ್ಟಿ ಹಿಡಿದು ಹೊರಗೆ ಹಾಕಿದ್ದು ಎಲ್ಲರೇ ನೋಡಿದ್ದೀರಾ? ಶಬ್ದಗಳ ಬಳಕೆ ಅಂಥ ಯಾವ MLAಗರೇ ನೋಡಿದ್ದೀರಾ? ಅಂಥ ಕೆಟ್ಟ ಶಬ್ದಗಳು ಕೋರವಾರದಲ್ಲಿ ಬಳಕೆ ಆಯಿತು. ಇನ್ನಾದರೂ ನಿಮಗೆ ಬುದ್ಧಿ ಬರಬೇಕಲ್ಲ. ನೀವು ನಮ್ಮ ಸಮಾಜದ ನಮ್ಮ ಗುರುಗಳ ಬಗ್ಗೆ ನಿಮ್ಗೇನು ಹಕ್ಕು? ನಿಮ್ಗೆ ಯಾರು ಹೇಳತ್ತಾರೆ? ನಿಮಗೆ ನಮ್ಮ ಗುರುಗಳ ಬಗ್ಗೆ ಮಾತಾಡ್ತಾ ಯಾರು ಹೇಳ್ಯಾರ? ನಿಮ್ಮ ಕೆಲಸ ನೀವು ಮಾಡಿರಿ, ನಮ್ಮ ಕೆಲಸ ಮಾಡ್ತೀವಿ. ಏನು ಮಾಡ್ತೀವಿ. ಮುಂದೆ ಒಂದಿನ ನಿಮಗೆ ಬರ್ತದೆ. ಅವ್ರ ಬೆನ್ನ ಹತ್ಕೊಂಡು ನಮ್ಮ ಸಮಾಜದ ಮುಖಂಡರು ನೀವೇನಾದರೂ ತಪ್ಪು ಹೆಜ್ಜೆ ತುಳಿದಿದ್ದಾದರೆ ಅದಕ್ಕೆ ಬಲವಾದ ದಂಡ ನೀವು ತೆತ್ತಿರಿ. ಕಾಸುಗೌಡರಾಗಲಿ ವಿಜುಗೌಡರಾಗಲಿ ಸಮಾಜದ ಜೊತೆ ಕಲಿಬರಿಕಾರಿ. ಸಮಾಜದ ಕೆಟ್ಟ ಕಡೆ ವ್ಯಕ್ತಿಗೆ ನಿಮ್ಮ ಋಣ ತೀರಿಸ್ರಿ, ಸಮಾಜ ನಿಮ್ಮ ಋಣ ತೀರಿಸ್ಲಿಕ್ಕೆ ಮುಂದಾಗ್ತದೆ ಎಂಬ ಭಾವನೆ ಇಟ್ಕೊಂಡು ನೀವು ಕೆಲಸ ಮಾಡಿರಿ. ಯಾವುದೇ ಕಾರಣಕ್ಕೂ ವೇದಿಕೆಯ ಮುಖಾಂತರ, ಮಾಧ್ಯಮಗಳ ಮುಖಾಂತರ ಅನಾವಶ್ಯಕ ಹೇಳಿಕೆಗಳು ಕೊಡುವುದರಿಂದ ಸಮಾಜಕ್ಕೆ ಹಿನ್ನಡೆ ಆಗ್ತದೆ. ಈ ನಾವೆಲ್ಲ ತನುಮಣದಿಂದ ಸ್ವಸಹಾಯದಿಂದ ನಾವು ಸಮಾಜ ಕಟ್ಲಾಕತ್ತೀವಿ. ನಿಮ್ಮ ಯಾರು ಹಂಗನಾಗಿಲ್ಲ ಬಿಜಾಪುರ ಜಿಲ್ಲಾದಾಗ ಸಮಾಜ. ನೀವು ನಮ್ಮ ಹಂಗನಾಗಿದ್ದೀರಿ ಹೇಳ್ರಿ. ನಿಮ್ಮ ಹಂಗನಾಗ ನಾವು ಯಾರಾದರೂ ಇದೀವಿ ಸಂಘಟನೆಗಾರ ಅಂದ್ರೆ ನಿಮ್ಮ ಇಂತ ನಾವು ಸಾಷ್ಟಾಂಗ. ಇವತ್ತು ಇದೇ ಎಚ್ಚರಿಕೆ, ಇದೇ ಕೊನೆಯ ಗಂಟೆ. ಇನ್ನು ಈ ಒಂದು ಪ್ರತಿಭಟನೆ ನಾಳೆ ಕೂಡಲ ಸಂಗಮದಲ್ಲಿ 24 ಏಪ್ರಿಲ್ 2025 ಸಾಯಂಕಾಲ 3 ಗಂಟೆಗೆ ಸಭೆಯನ್ನು ಕರೆಯಲಾಗಿದೆ. ರಾಜ್ಯ ಮಟ್ಟದ ಸಭೆಯನ್ನು ಕೂಡಲ ಸಂಗಮ ಶ್ರೀ ಕ್ಷೇತ್ರ ಶ್ರೀ ಪೂಜ್ಯರ ಮಠದಲ್ಲೇ ಕರೆಯಲಾಗಿದೆ. ಕಾರಣ ಕರ್ನಾಟಕ ರಾಜ್ಯದ ರಾಷ್ಟ್ರೀಯ ನಾಯಕರಾಗಿರ್ಬೋದು, ರಾಜ್ಯ ನಾಯಕರಾಗಿರ್ಬೋದು, ರಾಜ್ಯ ಸಂಘಟನೆಗಳಾಗಿರ್ಬೋದು, ಮಹಿಳಾ ಸಂಘಟನೆ, ಯುವ ಸಂಘಟನೆ, ಎಲ್ಲ ಸಂಘಟನೆ ಪದಾಧಿಕಾರಿಗಳು ಹಾಗೂ ಇಡೀ ಬಿಜಾಪುರ ಜಿಲ್ಲೆಯ ಒತ್ತು ಕೊಡಬೇಕಾಗ್ಯದ. ಯಾಕಂದರೆ ಬಿಜಾಪುರ ಜಿಲ್ಲೆ ಒಂದು ಸಮಾಜಕ್ಕೆ ಹೆಚ್ಚಿನ ಸಂಖ್ಯೆ ಇರುವುದರಿಂದ ತಾವೆಲ್ಲರೂ ಇವತ್ತೇ ಗಾಡಿ ಬುಕ್ ಮಾಡಿ ಬಿಜಾಪುರ ಜಿಲ್ಲೆಯಿಂದ ಯುವಕರು, ಹಿರಿಯರು, ತಾಯಂದಿರು ಎಲ್ಲರೂ ಆ ಸಭೆ ಬಂದು ನಾವು ಯಶಸ್ವಿಗೊಳಿಸಬೇಕಾಗ್ಯದ. ಇದು ಮತ್ತೊಮ್ಮೆ ಈ ಶ್ರೀಗಳಿಗೆ ನಾವು ಬೆನ್ನೆಲುಬಾಗಿ ನಿಂತು ಶ್ರೀಗಳಿಗೆ ಶಕ್ತಿ ತುಂಬುವಂಥ ಕೆಲಸ ಮಾಡಬೇಕಾಗ್ಯದ. ಯಾವುದೇ ಕಾಲಕ್ಕೂ ಯಾವ ಸಮಾಜದ ವ್ಯಕ್ತಿಗಳು ನಮ್ಮ ಸಮೀಪ ಬರಲಾರ್ದಂಗೆ ನಾವೆಲ್ಲರೂ ಶಕ್ತಿ ಪ್ರದರ್ಶನ ಮಾಡಬೇಕಾಗತ್ತೆ ಹೇಳಿ ಈ ಮೂಲಕ ಮಾಧ್ಯಮದವರಲ್ಲಿ ನನ್ನ ವಿನಂತಿ. ಅವುಗಳ ಸಮಗ್ರ ಚರ್ಚೆ ಮಾಡಿ ಅವು ಕಾರ್ಯರೂಪಕ್ಕೆ ತರಲಿಕ್ಕೆ ನಾಳೆ 20ನೇ ತಾರೀಕು ಶ್ರೀಪೀಠದಲ್ಲಿ ಸಭೆ ಕರೆಯೋದು. ಎಲ್ಲ ನಮ್ಮ ಸಮಾಜದ ಮುಖಂಡರ ಜೊತೆಯಾಗಿ ಎಲ್ಲ ರಾಜಕಾರಣಿಗಳ ಮುಖಂಡರು ಸೇರಿ ಒಂದು ಸಭೆ ಮಾಡ್ತಾಯಿದ್ದೀವಿ. ಮುಂದಿನ ರೂಪುರೇಷೆ ಏನು, ಪೂಜ್ಯರ ಬಗ್ಗೆ ಅವರು ಹಿಂದೆ ಹೇಳಿದ ಹೇಳಿಕೆ ಮತ್ತು ನಾವು ಏನು ಅದಕ್ಕೆ ಉತ್ತರ ಅಥವಾ ಅದಕ್ಕೇನು ಮುಂದೆ ಪೂರ್ವ ತಯಾರಿ ಮಾಡ್ಕೋಬೇಕೆಲ್ಲ ವಿಚಾರಗಳನ್ನು ಸವಿಸ್ತಾರವಾಗಿ 20ನೇ ತಾರೀಕಿಗೆ ಚರ್ಚೆ ಆಗ್ತದೆ. ಆದ ಕಾರಣ ಈಗೇನು ಕೆಲವೊಬ್ಬರು ಹೇಳಿಕೆ ಕೊಡ್ತಾಯಿದ್ದಾರೆ, ದಯವಿಟ್ಟು ಸಮಾಜದ ಅಮಾಯಕರ ನಿಮ್ಮ ಹೇಳಿಕೆಯಿಂದ ಭಾಳ ನೋವಾಗ್ತದೆ. ಆ ಹೇಳಿಕೆ ನೆಕ್ಸ್ಟ್ ಮುಂದಿನ ಸಲ ಕೊಡಬೇಡ್ರಿ. ಯಾಕಂದ್ರೆ ಇಲ್ಲಿ ಒಬ್ಬರೇ ಮಾಡಲಿಲ್ಲ, ಸಮಾಜದ ಎಲ್ಲ ಕಡೆ ಮನುಷ್ಯನು ಪ್ರತಿಯೊಂದು ಹೋರಾಟದಲ್ಲಿ ಮತ್ತು ಸತ್ಯಾಗ್ರಹದಲ್ಲಿ ಪ್ರತಿಯೊಂದು ಪಾಲ್ದಾರಿದ್ದಾರೆ. ನೀವು ಎಲ್ಲಿ ಇವತ್ತು ನೀವು ಸಮಾಜದಲ್ಲಿ ತಲೆ ಎತ್ತಿ ತಿರುಗಾಡಬೇಕಾದ್ರೆ ಸಮಾಜದ ಪಾಲು ನಿಮ್ಗೆ ಐತಿ. ಸಮಾಜದ ಪಾಲದತ್ತೆ ನೀವು ಸಮಾಜದ ಒಂದು ಒಳ್ಳೆಯ ಹುದ್ದೆ ಅನುಭವಿಸೋಕೆ ಒಳ್ಳೆಯ ಹುದ್ದೆಗೆ ಬಂದಿರಿ. ಸಮಾಜದ ಜನ ಮಾತಾಡ್ತಾರೆ. ಇವೆಲ್ಲವೂ ತಾವು ಗಮನ ಇಟ್ಕೊಂಡು ಇಲ್ಲೇ ಪ್ರೆಸ್ ಮೀಟ್ ಮಾಡುವಾಗ ಹೇಳಿಕೆ ಕೊಡುವಾಗ ಸ್ವಲ್ಪ ವಿಚಾರ ಹೇಳಿಕೆ ಕೊಡೋದು ವಿನಂತಿ ಮಾಡ್ತೀವಿ ಅಷ್ಟೇ. ಈಗ ತಾನೇ ನೀವು ಚರ್ಚೆ ಮಾಡಿದಂತೆ ವಿಜಯನಗರ ಕಾಸರಪ್ಪ ಸಾಹೇಬರು ಪಂಚಮಸಾಲಿ ನಾವು ಸುಮಾರು 12 ವರ್ಷದಿಂದ ಬಬಲೇಶ್ವರದಲ್ಲಿ 2012ರಲ್ಲಿ ಒಂದು ಐತಿಹಾಸಿಕ 1 ಲಕ್ಷ ಜನರನ್ನು ಸೇರಿಸಿ ಈ ಸಮಾವೇಶವನ್ನು ಎಲ್ಲಿಯಾದರೂ ಮೊಟ್ಟ ಮೊದಲಿಗೆ ಮಾಡಿದರೆ ಅದು ಬಬಲೇಶ್ವರ ಮತಕ್ಷೇತ್ರದಲ್ಲಿ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ.
ಅದಕ್ಕೆ ಈ ಕಾಶ್ಯಪ್ನವ್ರ ಸಾಹೇಬರು 700 ಕಿಲೋಮೀಟ್ರ್ ನಡ್ಕೊತ ಹೋದ ಅಂದರೆ ಏನು ಬಾಳ್ಕೋಲ್ ಹಾಕ್ಕೊಂಡು ಇವತ್ತು ಹಾಕ್ಕೊಂಡು BJP ಸರ್ಕಾರ ಇದ್ದಾಗ ನಾವು ಬೊಮ್ಮಾಯಿ ಸಾಹೇಬರ ಮನೆ ಮುಂದೆ ಹೋಗಿ ಮುತ್ತಿಗೆ ಹಾಕಿದೆವು. ಬೆಳಗಾವದಲ್ಲಿ ಹೋದೆವು. ಬೆಂಗಳೂರಲ್ಲಿ 10 ಲಕ್ಷ ಸುಮಾರು 10 ಲಕ್ಷ ಮಂದಿನ ಕೂಡಿಸಿದೆವು. ಅವಾಗ ಏನು ಮಾಡ್ತೀವಿ, ರೋಷಾವೇಶವಾಗಿ ಅವಾಗ ಮಾತನಾಡ್ತೀವಿ. ಒಳಮಡಿ ಏನು ಅವ್ರು ಶಾಸಕರಾದರು ಈ ಹೋರಾಟದ ವಿರುದ್ಧವಾಗಿ ಮಾತನಾಡಿ ನಮ್ಮ ಮೊನ್ನೆ ಬೆಳಗಾವದಾಗ ಲಾಠಿ ಚಾರ್ಜ್ ಆದ್ರೆ ಏನು ಹೇಳ್ತಾರೆ, ನಾವ ಚಪ್ಪಲ್ ತುರ್ಕೊಂಡು ಅಂತ ಹೇಳ್ತಾರೆ. ಯಾರು ಚಪ್ಪಲ್ ತೊಗೊಂಡು ಹೊಳಮಡಿ ಬಡ್ಕೋತಾರೆ? ಸಣ್ಣ ಹುಡುಗ, ಇವರು ಒಬ್ರು MLA ಅಲ್ಲ, ಚಪ್ಪಲ್ ಹತ್ತೂರಿ ನಾವ ಬಡ್ಕೊಂಡಿರ್ತೀವಿ ನಮ್ಮ ಸಮಾಜದವ್ರು. ಎಂಥ ಆಶಾಸೋದು, ಒಬ್ಬ MLA ಆಗಿ ಸಣ್ಣ ಒಂದು ಮಲಿ ಮಾಡಿ ಕೂಸಿ ತಿಳಿದೈತಿ, ತಾವ ಚಪ್ಪಲ್ ತುರ್ಕೊಂಡು ತಾವ ಬಡ್ಕೊಂಡ್ರೆ ಇಳಿಯೋದು. ಅದಕ್ಕೆ ಮನವಂದಂತೆ ಬಡಿದ್ರೆ ಎಲ್ಲ ಲಾಠಿ ಚಾರ್ಜ್ ಮಾಡಿಸಿದ್ರು. ಸರ್ಕಾರವನ್ನು ಖಂಡನೆ ಮಾಡಿ ಸಮಾಜಕ್ಕೆ ನಾವು ಇದೇನೋ ಆಗೈತಿ, ಎಲ್ಲ ಸಮಾಜ ಬಾಂಧವ್ರನ್ನ ಇನ್ನು ಮುಂದೆ ಯಾಕೆ ಹೋಗಕ್ಕ ನಾವು ನಿಮ್ಗೆ ಒಂದು ನ್ಯಾಯ ಕೊಡಿಸ್ತೀವಿ ಅನ್ನೋದು ಬಿಟ್ಟು ಆ ಏನು ಕೊಡಿಸೋದು ಇಲ್ಲ. ಮತ್ತು ಅದರಿಂದ ಬೆಳೆದ ರಾಷ್ಟ್ರ ಮಟ್ಟದಲ್ಲಿ ನಾಯಕರು ಹಾಕೊಂಡು ಇವತ್ತು ಸಮಾಜ ವಿರುದ್ಧವಾಗಿ ಮಾತಾಡ್ತಾರೆ, ಗುರುಗಳ ವಿರುದ್ಧ ಮಾತಾಡ್ತಾರೆ. ಅದಕ್ಕೆ ಅವ್ರು ಏನು ಮಾತಾಡ್ತಾರೆ ಅವ್ರಷ್ಟೇ ಅಲ್ಲ, ಇನ್ನೂರದ ನಾಯಕರು ಏನದಾರಲ್ಲ ಇಲ್ಲಿ ಪ್ರೆಸ್ ಮೀಟ್ ಕರೆದ ಈ ನಮ್ಮ ಜಿಲ್ಲೆಯಲ್ಲಿ ಏನು ಕರೆದಾರಲ್ಲ, ಇವ್ರ ಕೊಡುಗೆನ 2012 ಹೇಳ್ತೀನಿ. ಇವ್ರ ಕೊಡುಗೆ ಅವರು ಪ್ರೆಸ್ ಮೀಟಕ್ಕೆ ಒಂದು ದಿವಸ ಪಾದಯಾತ್ರೆಗೆ ಬಂದವರಲ್ಲ. ಅವ್ರು ಇವತ್ತು ನಾವು ಪಂಚಮಸಾಲಿ ನಾಯಕ, ಪಂಚಮಸಾಲಿನಲ್ಲಿ ಟಿಕೆಟ್ ತೊಗೋತಾರೆ, ಪಂಚಮಸಾಲಿಯವ್ರನ್ನ ತುಳಿಯೋದ್ರದ ಮಾಡ್ತಾರೆ. ಅದಕ್ಕೆ ದಯವಿಟ್ಟು ಅಂಥವ್ರು ನಂಬೇಡ್ರಿ. ಗುರುಗಳು ಒಂದು ಮೃದು ಸ್ವಭಾವದವ್ರು. ಅವ್ರು ಎಲ್ಲರಿಗೆ, ನನಗೂ ಪ್ರೇಮಾನಂದನವ್ರಿಗೆ ಅವರ ಗುರುಗಳು ವಿನಯದಿಂದ ಹೋದ್ರೆ ಗುರುಗಳು ಅವ್ರಿಗೆ ಹೆಲ್ಪ್ ಮಾಡ್ತಾರೆ. ಮತ್ತು ಗುರುಗಳಿಗೆ ನಾವು ಏಕವಚನದಲ್ಲಿ ಮಾತಾಡ್ರೆ ಅದು ಇವು ಕಾಳಜಿ ನಾವು ಏನಕ್ಕೆ ರಾಜಕಾರಣಿ ಮಾಡೋರು ಹಾಕ್ಯಾಡೋನು. ಆ ಗುರುಗಳ ವಿಷಯದಲ್ಲಿ ಏನು ಮಾತಾಡಿರಲ್ಲ, ಇನ್ನು ಮುಂದೆ ಏನ್ರಿ ಅವರು ಒಂದು ಗುರುಗಳ ಬಗ್ಗೆ ವ್ಯಾಖ್ಯ ಶಬ್ದಗಳನ್ನು ಮಾತಾಡಿದ್ರೆ ನಮ್ಮ ಬಬಲೇಶ್ವರ ಭಾಷೆಯಲ್ಲೇ ನಾವು ಅವ್ರಿಗೆ ಉತ್ತರ ಕೊಡ್ಬೇಕಾಗತ್ತೆ. ಮತ್ತು ಅವ್ರು ಏನ್ರಿ ಒಂದು ಹಾದಿ ಬಿಟ್ಟು ಮಾತನಾಡೋದು ಗುರುಗಳ ಬರ್ತೈತೆ. ನಾವು ರಾಜಕೀಯ ಮಾಡೋರು ಏನ್ರಿ ಮಾಡೋಣ? ಯಾರು ಇವು ಸಮಾಜದ ನಾಯಕರು. ನಮ್ಮ ಸಮಾಜದವರು ಏನು ಹೇಳ್ತಾರಲ್ಲ ಹೇಳಿಕೆ, ಅಂಥ ಬಾಲಿಸ್ತಾನದ ಹೇಳಿಕೆಯನ್ನು ಕೊಡಬಾರ್ದು ದಯವಿಟ್ಟು. ಅದಕ್ಕೆ ನಾವು ಗುರುಗಳಿಗೆ ಒಂದು ಕಾವ್ಯ ಅಂದರೆ ಅವ್ರು ಗುರುಗಳು ಮಾಡಿಕೊಡಿ, ಅವ್ರಿಗೆ ವ್ಯವಸ್ಥಿತವಾಗಿ ಅವ್ರಿಗೆ ಮರ್ಯಾದೆ ಕೊಡೋದು ನೋಡಿ. ಏನೇ ಚರ್ಚೆ ಮಾಡೋದಿದ್ರು 4 ಗೋಡೆಯಲ್ಲಿ ಕೂತು ಚರ್ಚೆ ಮಾಡುವಂಥ ವ್ಯವಸ್ಥೆಯನ್ನು ನಮ್ಮ ಹಿರಿಯರು ಎಲ್ಲರೂ ಮಾಡಬೇಕು. ಗುರುಗಳ ಬಗ್ಗೆ ತಪ್ಪಾದ ಒಂದು ಮಾತನ್ನು ಆಡಿದರೆ ಅದನ್ನು ನಮ್ಮ ಸಮಾಜ ಖಂಡಿಸ್ತೈತೆ ಅಂತೇಳಿ ಹೇಳ್ತಾ ಇದ್ದೀನಿ. ಈಗಾಗಲೇ ಸಮಾಜದ ಜಿಲ್ಲಾಧ್ಯಕ್ಷರಂಥ BM ಪಾಟೀಲ್ ಅವರು ಹಾಗೂ ಮಹಾನಗರ ಪಾಲಿಕೆ ಸದಸ್ಯರಂಥ ಪ್ರೇಮಾನಂದ ಬರೋದವರು ಸುದ್ದಿಗೋಷ್ಠಿಯಲ್ಲಿ ಸಮಾಜದ ಕೆಲವು ವಿಚಾರಗಳಂತ ಮುಂದೆ ಪ್ರಸ್ತಾವನೆ ಮಾಡಿದಾಗ, ಇದೇ ತಿಂಗಳು 20ನೇ ತಾರೀಕು ಕೂಡಲ ಸಂಗಮದ ಲಿಂಗಾಯತ ಪಂಚಮಸಾಲಿ ಸಮಾಜದ ಪ್ರಥಮ ಜಗದ್ಗುರುಗಳು ಆದಂಥ ಬಸವಜಯ ಮೃತ್ಯುಂಜಯ ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ ನಾವೆಲ್ಲ ಇಡೀ ರಾಜ್ಯ ಸಮಾಜದ ಪದಾಧಿಕಾರಿಗಳಾಗಿರ್ಬೋದು, ಲಿಂಗಾಯತ ಪಂಚಮಸಾಲಿ ಆಗಿರ್ಬೋದು, ಮಲೆಗೌಡ ಆಗಿರ್ಬೋದು, ಲಿಂಗಾಯತ ಗೌಡ ಆಗಿರ್ಬೋದು, ದೀಕ್ಷಾ ಲಿಂಗಾಯತರ ಎಲ್ಲ ಪದಾಧಿಕಾರಿಗಳ ಸಭೆ ಇದೇ ತಿಂಗಳು 20ನೇ ತಾರೀಕು ಕೂಡಲ ಸಂಗಮದಲ್ಲಿ ಸಾಯಂಕಾಲ 3 ಗಂಟೆಗೆ ಒಂದು ಸಭೆಯನ್ನು ಕರೆದಾರೆ ಶ್ರೀಗಳು. ಸಭೆಯ ಉದ್ದೇಶ ಹಿಂದೆ ಈಗಾಗಲೇ ಶಾಸಕರಂತ ಹುನಗುಂದ ಶಾಸಕರಾದಂಥ ಶ್ರೀಗಳನ್ನು ನಾವು ಪೀಠದಿಂದ ಹೊರಗೆ ಹಾಕ್ತೀವಿ ಅಂತೇಳಿ ಒಂದು ವಿಚಾರ ಪ್ರಸ್ತಾವ ಆದಾಗ ನಾವೆಲ್ಲರೂ ಸಭೆ ಸೇರಬೇಕಾಗ್ಯದ. ಶಾಸಕರು ಸ್ವಾಮೀಜಿಯವ್ರನ್ನ ಪೀಠದಿಂದ ಹೊರಗೆ ಹಾಕ್ತೀವಿ ಅನ್ನೋ ಉದ್ದೇಶ ಏನು ಮಾತಾಡ್ಯಾರಲ್ಲ, ಇವತ್ತು ಇಡೀ ಪಂಚಮಸಾಲಿ ಸಮಾಜ ಆಗಿರ್ಬೋದು, ಲಿಂಗಾಯತ ಗೌಡ ಆಗಿರ್ಬೋದು, ಮಲೆಗೌಡರಾಗಿರ್ಬೋದು, ದೀಕ್ಷೆ ಲಿಂಗಾಯತ ಆಗಿರ್ಬೋದು, ಎಲ್ಲ ಒಳಪಂಗಡ ನಮ್ಮೆಲ್ಲ ಲಿಂಗಾಯತರ ಪ್ರಥಮ ಜಗದ್ಗುರು ಯಾರಾದರೂ ಇದ್ರೆ ಅದು ಕೂಡಲ ಸಂಗಮದ ಪ್ರಥಮ ಬಸವಜಯ ಮೃತ್ಯುಂಜಯ ಮಹಾಸ್ವಾಮಿಗಳು. ನಾವೆಲ್ಲರೂ ಒಪ್ಕೊಂಡಿವಿ, ಪ್ರಥಮ ಜಗದ್ಗುರು ಅಂತ ಒಪ್ಕೊಂಡಿವಿ. ಅದು ಆದಿಯಾಗಿ ಶಾಸಕರ ಆದಿಯಾಗಿ ಎಲ್ಲ ಒಪ್ಕೊಂಡಿವಿ. ಇವತ್ತು ಸಮಾಜ ಯಾರಿಗಾದ ಅಂದ್ರೆ ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ಅದೇ ಸಮಾಜ, ಇವತ್ತು ಶಾಸಕನಿಗೂ ಅದೇ ಸಮಾಜ. ಆದರೆ ಇಲ್ಲಿ ಬಸವನಗೌಡರಿಗೆ ಯಾಕೆ ನೀವು ಒತ್ತು ಕೊಡ್ತಾ ಇದ್ದೀರಿ ಅಂತೇಳಿ ಪ್ರಶ್ನೆ ಬರ್ತಾ ಇದೆಯಲ್ಲ. ಬಸವನಗೌಡರಿಗೆ ಅವನು ನಮ್ಮ ಸಮಾಜದ ಅವರೊಬ್ಬರ ಕಾರ್ಯಕರ್ತರು, ಸಮಾಜದ ಒಬ್ಬ ವ್ಯಕ್ತಿ. ಶಾಸಕರು ಅನ್ನೋದಕ್ಕಿಂತ ಸಮಾಜದ ಒಬ್ಬ ವ್ಯಕ್ತಿ. ಆ ಸಮಾಜದ ಒಬ್ಬ ವ್ಯಕ್ತಿಗೆ ಅನ್ಯಾಯ ಆದಾಗ ಶ್ರೀಗಳು ಮುಂದೆ ಬಂದಿದ್ದಾರೆ. ಅದಕ್ಕೆ ಹೋರಾಟಗಳ ಗುಂಪುಗಳ ಹೋರಾಟ ಅನ್ನೋ ರೂಪರೇಷೆಗಳು ಹಾಕೊಳಕತ್ತಾರ. ಆದರೆ ಶಾಸಕರಿಗೆ ಅನ್ಯಾಯ ಆದಾಗ ಶ್ರೀಗಳು ಬಂದಾರಲ್ಲ, ಕಾಶ್ಯಪ್ನವ್ರಿಗೂ ಅನ್ಯಾಯ ಆದಾಗ ಅದೇ ಶ್ರೀಗಳು ಬರ್ತಾರ, ಇಲ್ಲ ಅಂತಲ್ಲ. ಕಾಶ್ಯಪ್ನವ್ರಿಗೂ ಅನ್ಯಾಯ ಆದಾಗ ಶ್ರೀಗಳು ಬರ್ತಾರ. ಆದರೆ ಇದೇ ಕಾಶ್ಯಪ್ನವ್ರು ಹಿಂದೆ ಏನು ಹೇಳಿದರು, BJP ಗೌರ್ಮೆಂಟ್ ಇದ್ದಾಗ, ಸರ್ಕಾರ ಇದ್ದಾಗ 2D ಮತ್ತು 2C ಕೊಟ್ಟಾಗ ನೀವು ಇದು ಅವಾಗೇನು ಹೇಳಿದ್ರು, ನಾವು ಬಾರ್ಕಲ್ ತೊಗೊಂಡು ಸರ್ಕಾರಕ್ಕೆ ಚಾಟೆ ಬೀಸ್ತು ಅಂತ ಹೇಳಿದ್ರು. ಇವತ್ತು ಅವನು ಬಾರ್ಕಲ್ ಇಲ್ಲ, ಅದಕ್ಕೆ ನಾವು ಪ್ರಶ್ನೆ ಮಾಡಬೇಕಾಗ್ಯದ. ಇವತ್ತು ಅವನದೇ ಸರ್ಕಾರ ಅದ, ಸಿದ್ದರಾಮಯ್ಯನವ್ರು ಮುಖ್ಯಮಂತ್ರಿಗಳಾರ. ಇವತ್ತಿಗೆ ಸರ್ಕಾರ ತಾವು ಕೋರ್ಟ್ನಲ್ಲಿ ಸ್ಟೇ ಇದ್ದರೂ ಕೂಡ
ಸರ್ಕಾರದ ಕಾನೂನು ಸಲಹೆಗಾರರಿಗೆ ಮಾಧ್ಯಮ ಸಲಹೆಗಾರಾಗಿರ್ಬೋದು, ಕಾನೂನು ಸಲಹೆಗಾರರಿಗೆ ಮನವೊಲಿಸಿ, ಸರ್ಕಾರ ಮುಖ್ಯಮಂತ್ರಿಗೆ ಮನವೊಲಿಸಿ, ಅದು ಅಲ್ಲಿ ಆ ಕೋರ್ಟಿಗೆ ಒಬ್ಬವನ್ನ ವಕೀಲರನ್ನು ನೇಮಕ ಮಾಡೋರು ಆಗಿರ್ಬೋದು. ಇಂಥವೆಲ್ಲ ವಿಚಾರಗಳನ್ನ ಯಾಕೆ ಕಾಶ್ಯಪ್ನವ್ರು ಮಾಡಲಿಲ್ಲ? ಯಾಕೆ ನೀವು ಶ್ರೀಗಳ ಹತ್ರ ತೋರಿಸ್ತೀರಿ, ಬಸವನಗೌಡ್ರ ಹತ್ರ ತೋರಿಸ್ತೀರಿ? ನಮ್ಮ ಸಮಾಜದ ವ್ಯಕ್ತಿ ಯಾರೇ ಇದ್ರಿ, ನನಗೆ ಅನ್ಯಾಯ ಆದಾಗ ಶ್ರೀಗಳು ಬರ್ತಾರೆ. ಬಸವನಗೌಡ್ರ ಅನ್ಯಾಯ ಅಷ್ಟೇ ಅಲ್ಲ, ಶ್ರೀಶೈಲ ಮುಳುಜಿಗೆ ಅನ್ಯಾಯ ಆದರೂ ಕೂಡ ಸ್ವಾಮಿಗಳು ಬರಬೇಕಾಗಿದೆ. ಯಾಕಂದ್ರೆ ಸ್ವಾಮಿಗಳು ಇರೋದು ಎಲ್ಲ ಪಂಚಮಸಾಲಿಗಳು ಹಾಗೂ ಎಲ್ಲ ಒಳಪಂಗಡ, ಲಿಂಗಾಯತ ಪಂಚಮಸಾಲಿಯ ಒಳಪಂಗಡದ ಎಲ್ಲ ಸಮಾಜ ಬಾಂಧವರಿಗೆ ಪ್ರಥಮ ಜಗದ್ಗುರು ಪಂಚಮಸಾಲಿ ಶ್ರೀಗಳು. ಹೀಗಾಗಿ ನಾವು 20ನೇ ತಾರೀಕು ವಕೀಲರ ಪರಿಷತ್ ಆಗಿರ್ಬೋದು, ಪಂಚಸೇನ ಆಗಿರ್ಬೋದು, ಸಮಾಜದ ವಿವಿಧ ಘಟಕಗಳ ಪದಾಧಿಕಾರಿಗಳಾಗಿರ್ಬೋದು, ಅವತ್ತು ನಾವು 20ನೇ ತಾರೀಕು ಕೂಡಿಕೊಂಡು ನಾವು ಶ್ರೀಗಳ ಜೊತೆ ನಿಮ್ಮ ಜೊತೆ ಇದ್ದೀವಿ, ಇಡೀ ಅಖಂಡ ಪಂಚಮಸಾಲಿ ಸಮಾಜ ನಿಮ್ಮ ಜೊತೆ ಇದೆ ಅನ್ನೋ ಸಂದೇಶ ಸಾರ್ಲಕ್ಕೆ ನಾವು 20ನೇ ತಾರೀಕು ಒಂದು ಸಭೆಯನ್ನು ಸೇರ್ತಾ ಇದ್ದೀವಿ. ಆ ಸಭೆಯಲ್ಲಿ ನಾವೆಲ್ಲ ಪದಾಧಿಕಾರಿಗಳು ಒಂದು ಚರ್ಚೆ ಮಾಡ್ತೀವಿ. ಏನು ನಾವೇನು ಪೀಠ ಹೊಸ ಪೀಠ ಆಗಬೇಕು ಅಥವಾ ಅವನಿಂದ ಆ ಟ್ರಸ್ಟಿಂದ ಹೊರಗೆ ಹಾಕಬೇಕು ಅನ್ನೋ ಉದ್ದೇಶ ಅವತ್ತು ನಾವು ಸಭೆಯಲ್ಲಿ ನಿರ್ಣಯನ ಮಾಡ್ತೀವಿ ಅಂಥೇಳಿ ತಮ್ಮ ಮಾಧ್ಯಮ ಮೂಲಕ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೀವಿ.